ನೀನಾ? ರಾತ್ರಿ ಊಟಕ್ಕೆ ನೀನಾ? ಏನು ಗಂಡ ಹೆಂಡತಿ ಇಬ್ರು ನೀನಾ ಅಂತ ಶಾಕ್ ಆಗ್ತಾ ಇದೀರಾ? ನಾನೇ. ನೀನು ಮನೋಜ್ ತಮ್ಮ ತಾನೆ? ಇಲ್ಲಿಗೆ ಯಾಕೆ ಬಂದೆ? ಕಾರಣ ಇರೋದಕ್ಕೆ ಬಂದಿರೋದು. ಕುತ್ಕೋ ಎಲ್ಲಿಗೆ ಹೋಗ್ತಾ ಊಟ ಮಾಡೋ ಕೂತಿದ್ಯಾ? ವಾಮ್ಕೊಳ್ಳಿ. ಎಲ್ರು ಕಷ್ಟ ಪಡೋದೇ ಊಟಕ್ಕೋಸ್ಕರ. ನೀನ್ ಅದನ್ನೇ ಬಿಟ್ಟು ಎದ್ದು ಹೋಗ್ತಾ ಇದೆಯಲ್ಲ. ಊಟ ಮಾಡು. ಬರೀ ಊಟ ಅಲ್ಲ ಇದು, ಕಷ್ಟ ಪಡದೆ ಬ್ಲಾಕ್ ಮೇಲ್ ಮಾಡ್ತಿರೋ ಊಟ. ಚೆನ್ನಾಗಿ ತಿನ್ನು, ಇದು ಮೈಗಟ್ಟತ್ತೆ. ವಿಷಯ ಗೊತ್ತೈತೆ, ಏನು ಮಾತಾಡ್ಬೇಡ. ಓದ್ಲಿಲ್ಲ ಅಂತ ಎಕ್ಸಾಮ್ಗೆ ಹೋಗ್ಲಿಲ್ಲ ಕಣ ನಾನು. ಎನ್ನ ವಿಷಯ ತಿಳ್ಕೊಳ್ಳೋದು ಎಲ್ಲಿ ಬಂದ್ಬಿಡ್ತೀನಿ. ನಮ್ಮ ಅಣ್ಣ ಮನೋಜ ನೀನ್ ಹೆಂಡತಿ ಜೊತೆ ತಪ್ಪಾಗಿ ನಡ್ಕೊಂಡಿದ್ದಾನೆ ತಾನೆ? ಹೌದು ಪಾಪ, ಹಸುವು ಅಂತ ಬಂದವ್ರ ಜೊತೆಗೆ ತಪ್ಪಾಗಿ ನಡ್ಕೊಂಡಿದ್ದಾನೆ ಅಲ್ವಾ? ಸರಿಯಲ್ಲ ಅದು, ಸರಿಯಲ್ಲ ತಾನೆ? ಹೌದು. ಏನ್ಗಳು ನೀವು ಈಗ ಹೇಳ್ತಾ ಇದ್ದೀರಾ? ಇನ್ನಂಗೆ ಹೇಳ್ಬೇಕು ಅಂತೀರಿ? ಈಗ ಅನ್ಯಾಯ ಆಗ್ತಿರೋದು ಇವ್ರಿಗೆ ಅಲ್ವಾ? ತಪ್ಪು ಮಾಡ್ದವನು 5 ಡಿಗ್ರಿ, ಅವ್ನ್ ಖುಷಿಯಾಗಿದ್ದಾನೆ. ಅವನ್ ಮಾತ್ರ ಸುಮ್ನೆ ಬಿಡಬಾರ್ದು. ಅವ್ನು ಮಾಡಿದ ತಪ್ಪನ್ನ ಇಡೀ ಊರಿಗೆ ಗೊತ್ತಾಗೋ ಹಾಗೆ ಮಾಡ್ಬೇಕು. ಅದಕ್ಕಿಂತ ಮೊದಲು ನಮ್ಮ ಮನೆಯವರಿಗೆ ಅವನ ಬಗ್ಗೆ ಗೊತ್ತಾಗ್ಬೇಕು. ಹೌದಾ? ಮುಖ್ಯವಾಗಿ ನಮ್ಮ ತಂದೆ ತಾಯಿಗೆ. ಅದಕ್ಕೆ ನೀವೇನ್ ಮಾಡ್ತೀರಾ? ಇವಾಗ್ಲೇ ನನ್ ಜೊತೆಗೆ ಇಬ್ರು ಬಂದ್ಬಿಡಿ. ಏನೇ ನಡೀತು ಎಲ್ಲ ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳ್ಬಿಡಿ. ಇಲ್ಲ ಬೇಡ, ಅದೆಲ್ಲ ಬೇಡ. ಅಯ್ಯ ಸಿಂಗಳಿ ಕಾಲೇ, ಅವನು ಕೈ ಹಾಕಿರೋದು ಉಪ್ಪಿನಕಾಯಿ ಹೋಳ್ಗ, ನಿನ್ನ ಬಾಳ್ವೆಗೆ ಕಣಲೇ. ದೊಡ್ಡ ಬರ್ಡ್ ಇದೆ. ಇಲ್ಲ ಬರಲ್ಲ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ನಾವು ಬಿಟ್ಬಿಟ್ಟಿದೀವಿ, ಆದ್ರೆ ತಾವು ಬಿಟ್ಟಿಲ್ವೇ? ಆವಾಗ ಹೋಗಿ ಮುಯಿ ಹಾಕ್ಸ್ಕೊಂಡ್ ಬರ್ತಾ ಇದ್ದೀರಾ? ಅದನ್ನ ಬಿಡಿ, ಆಮೇಲೆ ಮಾತಾಡ್ಕೊಳ್ಳೋಣ. ಬನ್ನಿ ಇವಾಗ ಫಸ್ಟ್ ಹೋಗ್ಬಿಟ್ಟು ಅವನ್ನ ಪೊಲೀಸಿಗೆ ಹಿಡ್ಕೊಂಡು ಬಂದ್ಬಿಡೋಣ. ಬ್ರೋ ನೀನ್ ಹೇಳ್ತಿದ್ದೀರಾ ಬ್ರೋ? ಬನ್ನಿ ಏನ್ ನಿಂತ್ಬಿಟ್ಟಿದ್ದೀರಾ? ಬನ್ನಿ ನಿಮ್ ಜೊತೆ ಬನ್ನಿ, ಹೋಗೋಣ. ಇಲ್ಲ, ನಾವೆಲ್ಲಿಗೂ ಬರಲ್ಲ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಹಾಗೆಲ್ಲ ಬಿಡೋಕ್ಕಾಗಲ್ಲಮ್ಮ. ರಾಜಣ್ಣವ್ರೆ, ನೀವು 2 ನಿಮಿಷ ಟೈಮ್ ಕೊಡ್ತೀವಿ. ಸಾರಿ, ನಿಮ್ ಹುಡುಕ್ಬಿಟ್ನ. ಬೇಗ ವಾಮ್ಕೊಂಡು ಹಣೆ ಒರ್ಸ್ಕೊಂಡ್ ಬಂದ್ಬಿಡಿಪ್ಪ, ಹೋಗೋಣ ಜೊತೆಗೆ. ನಾವ್ಯಾಕೆ ಬರ್ಬೇಕು? ನಾವ್ ಎಲ್ಗೂ ಬರಲ್ಲ. ಮೊದಲು ಕುತ್ಕೊಂಡು ತಿನ್ನೋದನ್ನ ಮುಗ್ಸೋ. ಕುತ್ಕೊಳ್ಳೋ ಕೊಳಲೇ ತೊಯ್ಯ. ಇನ್ನೊಂದೇ ಕುಡಿ ಅಡಿಸ್ಕೊಬೇಡ, ನೀರ್ ಕುಡಿ. ಆಯ್ತಾ ಇದು? ವೆರಿ ಗುಡ್. ನೋಡಿಯಪ್ಪ, ಹೇಳ್ಬರಿ, ನನ್ನ ಜೊತೆ ಹೋಗೋಣ. ನಾವ್ಯಾಕೆ ಬರ್ಬೇಕು? ನಿಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕರ್ಕೊಂಡು ಹೋಯ್ತಾ ಇದೀನಿ. ಸೈಲೆಂಟ್ ಆಗಿ ನನ್ನ ಜೊತೆ ಬಂದ್ಬಿಟ್ರೆ ಯಾವ ಡ್ಯಾಮೇಜ್ ಇಲ್ಲದೆ ಕರ್ಕೊಂಡು ತಿರ್ಬಿಡ್ತೀನಿ. ಇಲ್ಲ ಆಕ್ಸಿಡೆಂಟ್ ಆಗಿರೋ ಕಾರ್ ತರ ಶೇಪ್ ಕೊಡ್ಕೊಂಡು ಓಡಾಡ್ಬೇಕಾಗತ್ತೆ. ನೀವೇ ಯೋಚನೆ ಮಾಡಿ. ಸೈಲೆಂಟ್ ಆಗಿ ಬರ್ತೀರಾ, ವೈಲೆಂಟ್ ಆಗಿ ಕರ್ಕೊಂಡು ಹೋಗ್ಲಾ? ನಾವ್ ಬರ್ತೀವಿ. ಇದೇನಯ್ಯ ಇದು ಹೊಸ ಕಥೆ? ಅದು ಮಾಡರ್ನ್ ಅಭಿನವ ಶಾಕುಂತಲೆ ಕಥೆಗಳ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ 5 ಡಿಗ್ರಿ ಮನೋಜ, ಸಮ್ ಫೇಮಸ್ ಬಿಸ್ನೆಸ್ ಮ್ಯಾನ್, ಈ ಮನೆ ಯಜಮಾನ್. ಅಲ್ಲಯ್ಯ ಮನೋಜ, ಈ ಹುಡುಗಿ ಹತ್ರ ನೀನು ನೀನ್ ಇವ್ರ ಮನೆಗೆ ಹೋಗಿದ್ಯಾಕೋ? ಅದು ಕೈಗೆ ಹೂವ ಸುತ್ಕೊಂಬಂದ್ ವಾಸನೆ ನೋಡ್ತಾ ಇದ್ರು. ನನ್ ಗಂಡ ಮನೇಲಿಲ್ಲ ಅಂದ್ರು ಹತ್ರ ಬರ್ತಾ ಇದ್ರು. ನಾನು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕೂಗದ್ಮೇಲೆ ಎಲ್ರು ಬಂದು ಪರ್ಕೆಲ್ ಹೊಡೆದ್ರು. ನೋಡಿದ್ರು ಆವತ್ತು ಮನೆಗೆ ಸಾಹೇಬ್ರು ಬಂದಾಗ ತಲೆ ತುಂಬಾ ಆಂಟೆನಾಗಳಿತ್ತಲ್ಲ, ಆಂಟೆನಾಗಳು. ಇದೇ ಅದ್ರ ಹಿಂದೆ ಇರೋ ಸತ್ಯವಾದ ಕಥೆ. ಮನೋಜ, ಏನೋ ಇದು? ಮನೆ ನುಡಿಯೋದಕ್ಕೆ JCB ಬೇಕು, ಮರ್ಯಾದೆ ತೆಗೆಯೋದಕ್ಕೆ ಮನೋಜನಂತ ಒಬ್ಬ ಮಗ ಸಾಕು. ಅವ್ರ ಗಂಡ ಇಲ್ಲದೆ ಇರುವಾಗ ನೀವ್ ಅವ್ರ ಮನೆಗೆ ಹೋಗಿದ್ ತಪ್ಪಲ್ವೇನ್ರಿ? ನಾನಾಗೇನು ಹೋಗಿಲ್ಲ. ಈ ಸೀನಬ್ರೋನೆ ನನ್ನ ಕರ್ಕೊಂಡು ಹೋಗಿ ಹಿಂಗಿಂಗೆ ಮಾಡು ಅಂತ ಹೇಳಿದ್ದು. ಹಲಸಿನ ಸೋಳೆ ಅಂತ ಹಲಸೋಗಿರೋ ಅನ್ನ ಕೊಡ್ತಾನೆ. ಕಣ್ಣು ಮುಚ್ಕೊಂಡು ತಿರ್ಬಿಡ್ತೀನ ನೀನು? ಸಂಸ್ಕಾರ ಬರೋದು ಒಳ್ಳೆ ಸಂಸಾರದಿಂದ ಅಂತಾರೆ. ಆರ್ಗೂ ಹಿಡಿದೇ ಇರೋ ಮೋಹಿನಿ ದೆವ್ವ ನಿನಗೆ ಯಾಕೆ ಹೊರಡಿತ್ತು? ನೀನ್ ಯಾಕೆ ಸೀನವ್ರೆ ಇವ್ರಿಗಿಂತ ಕೆಟ್ಟ ಐಡಿಯಾ ಕೊಟ್ಟಿದ್ದು? ಅದು ಮುಳ್ಳಿಂದಾನೇ ತೆಗಿಬೇಕು ಅನ್ಕೊಂಡು ಹಂಗೆ ವೈರಸ್ ನ ಓಡಿಸೋದಕ್ಕೆ ಆಂಟಿ ವೈರಸ್ ನ ಬಿಟ್ಟಿದ್ಯಾ. ಗುಡ್. ಭಾರತ ಮಾತೆಗೆ ಇಂಥ ಮಕ್ಕಳ ಅವಶ್ಯಕತೆ ತುಂಬಾ ಇದೆ. ಮನೆ ಹಾಳ ಮಗನೇ, ಹಾಳಾಗ್ ಹೋಗ್ಲಿ. ನೀನ್ ಬುದ್ಧಿಯನ್ನು ಲದ್ದೆ ತಿಂತಾಯ್ತೇನೋ ಮನೋಜ? ಅವ್ರ ಮನೆ ಹೋಗಿದ್ದು ಇವನು ಮಾತು ಕೇಳ್ಕೊಂಡು ಒಪ್ಕೊಳ್ಳೋಣ. ಆದ್ರೆ ಬೆಂಕಿ ಅಂತ ಹೊಗೆ ಆಡಲ್ವಲ್ಲ. ನೀನ್ ಮನಸ್ಸಲ್ಲಿ ಹುಡುಗಿ ಬಗ್ಗೆ ದೂರಾಲೋಚನೆ ಬಂದಿದ್ ಯಾಕೆ? ಅಯ್ಯೋ ಮಾವ, ಇದ್ರಲ್ಲಿ ಇವ್ರು ಏನು ತಪ್ಪು ಮಾಡಿಲ್ಲ. ಇವ್ರ ಅಮಾಯಕ ಅಂತ ಇವ್ರ ಮೇಲೆ ಇಲ್ಲದ ಸಲದ ಆರೋಪ ಮಾಡ್ತಿದ್ದಾರೆ. ನಾವ್ಯಾಕೆ ಸುಮ್ನೆ ಆರೋಪ ಮಾಡ್ಬೇಕು? ನಮ್ಮ ಹತ್ರ ಎವಿಡೆನ್ಸ್ ಇದೆ. ಒಂಟಿ ಹೆಣ್ಣು ಅವಲೇ ಅಂತ ನನ್ನ ಹತ್ರ ಏನೇನೆಲ್ಲ ಮಾತಾಡಿದ್ದಾರೆ ಗೊತ್ತಾ? ನನ್ನ ಮಗನ ಬಗ್ಗೆ ಏನಾದ್ರು ಮಾತಾಡ್ತೀವೋ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ. ತಡ್ಕೊಳ್ಳವ ಅಲ್ಲ, ನೀನೇನಾದ್ರು ಅಲ್ಲಿ ಉದುರಿಸ್ಬಿಟ್ರೆ ನಮ್ಮ ಮನತ್ರ ಬೇಜಾರ್ ಮಾಡ್ಕೊಂಡ್ಬಿಡೋದಿಲ್ವಾ? ಅಲ್ಲೆಲ್ಲ ಉದುರೋಗ್ಬಿಟ್ರೆ ಅವ್ರ ಮುಖ ಹೆಂಗ್ ಮಾಡ್ತಾನೆ ಅವನು? ನೀವೇನ್ರಿ ನೀವು ಏನ್ ಮಾತಾಡ್ತಾ ಇದೀರಾ? ನನ್ ಗಂಡ ಅವಳ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡಿಲ್ಲ. ನಾವು ನಂಬಲ್ರ? ನೀವ್ ನಂಬಿಕೆ ಕಟ್ಕೊಂಡ್ ಯಾರಿಗೇನು ಪ್ರಯೋಜನ ಇಲ್ಲ ಇಲ್ಲಿ. ನಂಬದು ಬಿಡೋದು ಆಮೇಲಿನ ವಿಷಯ ರೋಹಿಣಿ ಅವರೇ. ನಿನ್ ಗಂಡ ಆ ಹುಡುಗಿ ಹತ್ರ ತಪ್ಪಾಗಿ ನಡ್ಕೊಂಡಿದ್ದಾರೆ ಅಂತ ಆ ಹುಡುಗಿನ ಹೇಳ್ತಿದ್ದಾಳಲ್ಲ. ರೋಡಲ್ಲಿ ಹೋಗೋಳ್ ಮಾತನ್ನ ನಂಬ್ತೀರಾ, ನನ್ ಗಂಡಿನ ಮಾತನ್ನ ನಂಬಲ್ವಾ? ಇವಳನ್ನ ಮನಸ್ಸಾರಿ ಇಲ್ಲಿ ಯಾರು ನಂಬ್ತಾರೆ ಅಂತ ಸೊಲ್ಲಾಪುರದಮ್ಮ ಮಾಡಿರೋದಲ್ಲ ಬರೀ ಕಾಸಿ ವಿಷಯಗಳೇ. ವಿಷ ಸರ್ಪಂತಂದು ಅಬ್ನೇ ರಾಜ, ಅದೇನೇನ್ ಎವಿಡೆನ್ಸ್ ಇದೆಯೋ ಎಲ್ಲ ತೋರ್ಸ್ಬಿಡಪ್ಪ. ಇವತ್ತೆಲ್ಲ ಕುಳ್ಳಾಗೋಗ್ಲಿ. ನೀವೆಲ್ಲಿ? ನಾನೆಲ್ಲಿ ಸರ್? ನೀನೆಲ್ಲೋ ನಾನಲ್ಲೇ. ನಾವಿಬ್ರು ಒಪ್ಕೊಂಡ್ಬಿಟ್ಟಿದೀವಲ್ಲ ರಾಣಿ. ಇನ್ನು ನನ್ನ ಒಬ್ಬನ ಅಪ್ಪ ಯಾಕೆ ಬೇಕು ನೋಡು? ನೀನು ನನ್ ಜೊತೆನೆ ಇದ್ಬಿಡು. ಲೋ ಮನೋಜ, ಏನೋ ಇದು ರೇ? ನಾಚಿಕೆಟ್ಟವ್ನು
ನೀನು ಹೊಟ್ಟೆ ಬಾಕ ಅಂತ ಗೊತ್ತಿತ್ತು, ಹೆಣ್ಣು ಬಾಕ ಅಂತ ಅವನು ಗೊತ್ತಿಲ್ವಪ್ಪ. ಏನೇ ನಿಂಗೆ ಬರುವಾರ ಬಂದಿರೋದು ದೊಡ್ಡ ರೋಗ. ಹಂಗೆ ಬಂಗಾರದಂತ ಹೆಂಗೆ ಇಟ್ಕೊಂಡು ಹೊರಗಡೆ ಅಯ್ಯೋ 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 ಅಯ್ಯೋ, ನನ್ ಮನ್ಸಲ್ಲಿ ಅಂತ ಕಲ್ಮಶ ಯಾವ್ದು ಇಲ್ಲ. ದಯವಿಟ್ಟು ನನ್ನ ನಂಬ್ರು. ದೊಡ್ಡ ಸತ್ಯ ಒಂದ್ ಸಾವಿತ್ರಪ್ಪ ನೋಡು ನೀನ್ ನಂಬೋದಕ್ಕೆ. ಅಮ್ಮ ನೀನು ನನ್ನ ನಂಬಲ್ವಾ ಅಮ್ಮ? ಈ ವಿಡಿಯೋ ನಿಜಾನೇ. ಈ ಹುಡುಗಿ ಬಾಯಿಂದ ಸತ್ಯ ಬಾಯ್ ಬಿಡ್ಸೋಣ ಅಂತ ಒಂದು ಚೂರು ಸಲುಗೆಯಿಂದ ಮಾತಾಡ್ತಿದ್ದೆ ಅಷ್ಟೇ. ಇವ್ರದನ್ನ ತಪ್ಪಾಗಿ ತೋರಿಸ್ತವ್ರಮ್ಮ. ಅನುಜ, ಪ್ರಪಂಚನೇ ನಿನ್ನ ನಂಬ್ಲಿಲ್ಲ ಅಂದ್ರು ನಾನ್ ನಿನ್ನ ನಂಬ್ತೀನಿ ಕಣೋ. ನೀನ್ ಏನು ಅಂತ ನನಗ್ ಗೊತ್ತು ಅನುಜ. ಪುಣ್ಯ ಮಾಡಿದವ್ರು ಮಾತ್ರ ಇಂತ ತಾಯಿ ಸಿಗೋದು. ನನಗೂ ಒಂದ್ಸರಿ ನಮ್ಮಮ್ಮ ನನ್ನ ನಂಬಿ ನನ್ ಮಾತನ್ನ ಒಪ್ಕೊಳ್ಳಿ ಅನ್ನೋ ಆಸೆ ಇದೆ. ಆದ್ರೆ ದುರಾದೃಷ್ಟ ಅನ್ನೋ ರೆಡ್ ಸಿಗ್ನಲ್ ಆನ್ ಆದ್ಮೇಲೆ ಕೆಟ್ಟು ಹೋಗಿದೆ. ಗ್ರೀನ್ ಸಿಗ್ನಲ್ ಬಿಡೋ ಸಾಧ್ಯತೆನೇ ಇಲ್ಲ. ಜೀಬ್ರಾ ಕ್ರಾಸ್ ಮೇಲೆ ನಿಂತ್ಕೊಂಡು ನೀನ್ ಆಟ ಆಡ್ತಾ ಇದೀಯ ಮನೋಜ್. ನಾನ್ ಅದನ್ನ ಕಾಡಲ್ಲಿರೋ ಜೀಬ್ರಾ ತರ ನಿಂತ್ಕೊಂಡು ನೋಡ್ತಾ ಇದೀನಿ. ಯಾರ್ ಜೀವನದಲ್ಲಿ ಯಾರ್ ಆಟ ಆಡಿದ್ರು, ಯಾರ್ ಜೀವಕ್ಕೆ ಯಾರ್ ಕೂತಂದ್ರು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ಯಾವ್ದೋ ವಿಷಯನ ಇಲ್ಲಿಗ್ ತರ ಅವಶ್ಯಕತೆ ಇಲ್ಲ. ಆ ವಿಡಿಯೋ ಬಗ್ಗೆ ಏನ್ ಹೇಳ್ತೀಯಾ? ಹೇಳೋದೇನಿದೆ ಸರ್, ಮಗ ಪಾಪಿ ಮದ್ವೆ ಆಗಿರೋ ಹೆಂಗ್ಸ ಅನ್ನೋದು ನೋಡ್ದೆ ಇವ್ಳ ಜೀವನ ಜೊತೆ ಆಟ ಆಡಿದಾನೆ ಸರ್. ಲೊಟ್ಟೆ ಅವ್ಳ ಜೀವನ ಏನು ಕ್ರಿಕೆಟ್ ಗ್ರೌಂಡ್ ಆಟ ಆಡಕ್ಕೆ? ನಾನು ಅವಳ ವಿಷಯಕ್ಕೆ ಹೋಗಿಲ್ಲ ಕೂಡ ರಾಜ. ಮತ್ತೆ ಸುಳ್ಳು ಹೇಳ್ತೀರಲ್ರಿ ನೀವು. ಹಸುವು ಓಡ್ಬಿಟ್ ಬಂದಿದೀವಿ, ನಿಮ್ ಕಾಲ್ ಹಿಡ್ಕೊಂತೀವಿ ಕೆಲ್ಸ ಕೊಡಿ ಅಂದು ಇವಾಗ ಅದೇ ಕಾಲ್ನ ಎಳಿತಾ ಇದ್ದೀರಲ್ಲ. ದೇವ್ರು ನಿಮಗ್ ಒಳ್ಳೇದ್ ಮಾಡಲ್ಲ. ದೇವ್ರ್ಯಾಗ ಒಳ್ಳೇದ್ ಮಾಡಲ್ಲ ಪೌಡ್ರು. ಇನ್ಮೇಲೆ ರಾಣಿ ಜೀವನ ಸಾಕತ್ತಾಗಿರುತ್ತೆ. ನೀನೇನು ನೀನು ಸ್ವಂತ ಅಣ್ಣನಿಗೆ ಮೋಸ ಮಾಡ್ದವ್ರ ಜೀವನ ಚೆನ್ನಾಗಿರುತ್ತೆ ಅಂತಿದ್ಯಾ? ನಾವ್ ಯಾವ ಮೋಸನು ಮಾಡಿಲ್ಲ ಮೇಡಮ್ ಅವ್ರೆ. ನಿಮ್ ಮಗನೇ ನಮಗ್ ಮೋಸ ಮಾಡ್ತಾ ಇರೋದು. ಯವ್ವ, ಅವ್ರನ್ನ ಯಾರು ಅಂತ ಅನ್ಕೊಂಡ್ ಮಾತಾಡ್ತಾ ಇದೀಯಾ? ನೋಡಮ್ಮ, ನೀನು ಹೆಸರಿಗೆ ರಾಣಿ, ಆದ್ರೆ ಅವರು ಮನೆಗೆ ರಾಣಿ. ಅರ್ಥಾತ್ ನಿಮ್ಮ ಅತ್ತೆ ಅವ್ರ ಕಾಲಿಗೆ ಬಿದ್ದು ಈ ಮನೆ ಸೊಸೆಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳೋದು ಬಿಟ್ಟು ದಬಾಯಿಸ್ತಾ ಇದೆಯಲ್ಲ, ದಬಾಯಿಸ್ತಾ ಅಡ್ಕಿನ್ ತಂದು. ಏನಮ್ಮ ಮುಖ ನೋಡ್ಕೊಂಡು ನಿಂತಿದ್ಯಾ? ಇನ್ಮೇಲೆ ಇವರೇ ನಿಮ್ ಅತ್ತೆ, ನೀನೇ ಈ ಮನೆ ಸೊಸೆ. ದಯ ಹೊಡೆದ್ಬಿಡು. ಏನು ಮಾತಾಡ್ತಿದ್ಯಾ? ನೀವೆಲ್ಲ ಸರಿ ಇಲ್ಲ. ಎಲ್ರು ಸೇರ್ಕೊಂಡು ಈ ರಾಣಿ ಜೀವನ ಹಾಳು ಮಾಡ್ತಾ ಇದ್ದೀರಾ. ನಾನು ಉದ್ದಾರವಾದ ಕೆಲಸ ಮಾಡ್ತಾ ಇದ್ದೀನಿ. ಎಲ್ರು ಒಂದ್ ಸ್ವಲ್ಪ ಮಿಸ್ಟರ್ ರಾಜು, ಇನ್ಮೇಲೆ ನಿನ್ನ ಹೆಂಡತಿ ಈ ಮನೇಲೆ ಇರ್ತಾಳೆ. ನಿನಗೂ ಅವಳಿಗೂ ಆಗಿದ್ದು ಡುಂಟಕ ಡಂಕಡಕ ಹೊಗೆ ಹಾಕಿಸ್ಕೊತು ಅಂತ ಅನ್ಕೊಂಡು 2 ಉತ್ತರ ನೀರ್ ಬಿಡ್ತೀನಿ. ಕೈ ತೊಳ್ಕೊಂಡು ಎರ್ರಾ ಬಂಡಿ ತಿರುಪ್ತಿ ಉಂಡಿ ಅಂತ ಅನ್ಕೊಂಡು ಮನೆ ಹೊಂಟು ಹೋಗ್ತಾರೆ. ನೀನ ಈ ಮನೆಗೆ ಸೊಸೆಯಾಗಿ ಬಂದು ಆಡಿನ ಕೆಲಸ ಮಾಡ್ತಾ ಇದ್ದಾಳೆ. ಈಗ ಆಡ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ನೀನ ಚೆನ್ನಾಗಿರ್ತಾಳೆ. ಏನತ್ಯ ನೋಡ್ಕೊಂಡು ಬಿದ್ದಿರ್ಲಿ ರಾಣಿ. ಅಪ್ಪ ಸೂರ್ಯ, ಏನಪ್ಪಾ ಇದು ತೀರ್ಮಾನ ಅಲ್ಲಪ್ಪಯ್ಯ, ಬರೀ ಮಾನ. ಈ ಹೆಣ್ಣಿನ ಮಾನ ನಿಮ್ಮ ಹಿರಿಮಗ ತೆಗೆದುಬಿಟ್ಟಿದ್ದಾನೆ. ಹಿರಿಮಗ ಉದ್ಧಾರ ಮಾಡ್ತಾಳೆ. ನಾಳೆ ದಿನ ಈ ಮನೆ ಮಗ ನನ್ನ ಜೀವನದ ಹಾಳುಗಡು ಬಿಟ್ಟ ಅಂತ ರೋಡಲ್ಲಿ ಈ ಹೆಣ್ಮಗು ಓಡಾಡ್ಕೊಂಡಿದ್ರೆ ನಿಮ್ ಮರ್ಯಾದೆ ಗತಿ ಏನು? ಏನಮ್ಮ ರಾಣಿ, ನಾನೇ ಮದುವೆ ಮಾಡಿಸ್ಬಿಟ್ಲೇನೋ? ಏನ್ ಮಾತಾಡ್ತಾ ಇದ್ದಾರ ನೀವು? ನ್ಯಾಯ ಲೇ ಮನೋಜ, ನಾಳೆ ಸಾಲ ಮಾಡಿದ್ರು ಸರಿ ಮಾಂಗಲ್ಯದ ಊಟ ತಂದು ಕೊಟ್ಬಿಡ್ತೀನಿ. ಅರ್ಧ ಜಾರ ಜೊತೆಗೆ ಹಾಕ್ಬಿಟ್ಟು ಕಟ್ಬಿಡ. ಬೇಡ ತಡ್ಕೊಳ. ಅದಕ್ಕೆ ನಾಳೆವರೆಗೂ ಯಾಕೋ ಕಾಯ್ಬೇಕು? ಸಕ್ಕರೆ ಮೀನಾ, ದೇವ್ರ ಮನೇಲಿ ಅರ್ಧದಾರ ಇದೆಯಲ್ಲ, ಹೋಗಿ ತಗೊಂಬರೇ. ಇವಾಗ ಇವ್ರಿಗೆ 2ನೇ ಮದ್ವೆನ ನೋಡೋದ್ ಹೋಗ್ಲಿ ಬಿಡು. ಅದೇನ್ ನಡೆಯುತ್ತೆ? ಇವಳು ನನ್ ಹೆಂಡತಿ. ಏನಂದೆ ಗುರುವೆ? ಕೇಳಿಲ್ಲ, ಇನ್ನೊಂದ್ಕಿಂತ ಹೇಳ್ಬಿಡು. ಇವಳು ನನ್ ಹೆಂಡತಿ ಅಂದೆ. ಲೆಕ್ಕ ನನ್ನ ಮಗನೇ. ಏನೋ ಇವಾಗ ಗೊತ್ತಾಯ್ತಾ ಹೆಂಡತಿ ಅನ್ನೋದು? ಆಮೇಲೆ ಹೆಂಡತಿನ ಮುಂದೆ ಬಿಟ್ಬಿಟ್ಟು ದುಡ್ಡು ಕಿತ್ಕೊತಾ ಇದೆಯಲ್ಲ ನಮ್ಮ ಮನದನ್ ಕೈಯಲ್ಲಿ. ಈ ವ್ಯವಹಾರಕ್ಕೆ ಏನ್ ಹೆಸರಿಟ್ಟು ಕರೀತಾರೆ ಗೊತ್ತಾ ನಿನಗೆ? ನಿನ್ನ ಹೆಂಡತಿಗೆ ಈ ಸಮಾಜ ಏನ್ ಹೆಸರಿಟ್ಟು ಕರೆಯುತ್ತೆ ಗೊತ್ತೇನೋ ತಗಡೆ? ನಿಮ್ ದ್ರೋಹ ಆಗಿರೋದ್ ನಿಜನೇ ಆಗಿದ್ರೆ ನೀವು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ ಅವರಿಷ್ಟರಲ್ಲೇ ಆಕ್ಷನ್ ತಗೋತಿದ್ರು. ಅದನ್ ಬಿಟ್ಟು ದುಡ್ಡು ಮಾತ್ರ ತಗೊಂತಿದ್ದೀರಾ ಅಂತ ಹೇಳಿದ್ರೆ ಈಗ ನಿಮ್ ಮನೋಜ್ ಅವ್ರದ್ದು ತಪ್ಪಿಲ್ಲ ಅಂತ ತಾನೇ ಅರ್ಥ. ನೋಡಮ್ಮ, ಯಾವ ತಪ್ಪು ಮಾಡದೇ ಇದ್ರು ಕೇವಲ ಆಪಾದನೆಯಿಂದ, ಯಾರೋ ಆಡಿದ ಮಾತಿಂದ ಸೀತೆ ಆಪಾದನೆ ಹೊತ್ಕೊಂಡು ಕಾಡಿ ಕೊಟ್ಟೋದ್ರು. ಆ ಕತೆ ನಿಮಗೂ ಗೊತ್ತಿರೋದೆ. ಹೆಣ್ಣಿನ ಶೀಲ ಅನ್ನೋದು ಬರೀ ಹೆಣ್ಣ ಹತ್ರ ಮಾತ್ರ ಇರಲ್ಲ, ಗಂಡಿನ ಬಾಯಲ್ಲಿ ಕೇಳೋ ಕಿವಿಲ್ ಕೂಡ ಇರಲ್ಲ. ಇವತ್ತು ನೀನು ನಿನ್ ಗಂಡ ಹಣಕ್ಕೋಸ್ಕರ ಉಪಾಯ ಮಾಡಿ ಈ ದುಡ್ಡು ಮಾಡ್ತಾ ಇದ್ದೀರಾ. ನಾಳೆ ದಿನ ಏನಾದ್ರೂ ಇದು ಹೊರಗಡೆ ಗೊತ್ತಾದ್ರೆ ಸಮಾಜ ನಿನ್ನನ್ನ ಹೇಗೆ ನೋಡುತ್ತೆ ಅಂತ ಏನಾದ್ರೂ ಯೋಚನೆ ಮಾಡಿದೀರ? ಆ ಅವಮಾನಕ್ಕೆ ಹೇಗಮ್ಮ ಬೆಲೆ ಕಟ್ತೀರಾ? ಹೇಗಮ್ಮ ಸಂಪಾದನೆ ಮಾಡ್ತೀರಾ? ಕಳೆದು ಹೋಗೋ ಮಾನ ಇದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ಎದುರಿಸ್ಬಿಟ್ಟು ಫ್ರಿಡ್ಜು ಟಿವಿ AC ತಗೊಂಡೋಗಿದ್ದೀರಲ್ಲ, ಹಂಗಲ್ಲ ಮಾನ ತಗೊಳ್ಳೋದು. ಸಾರಿ ಸರ್, ನಮ್ಗಾದ ಅವಮಾನಕ್ಕೆ ಪ್ರತಿಕಾರ ತೀರ್ಸ್ಕೊಳಕ್ಕೆ ಈ ತಪ್ಪು ಮಾಡ್ಬಿಟ್ವಿ. ಒಂದಿನಕ್ಕೂ ಮನೋಜ್ ಸರ್ ನಮ್ಮ ಹತ್ರ ತಪ್ಪಾಗಿ ನಡ್ಕೊಳ್ಳಿಲ್ಲ. ನಾವೇ ಸುಳ್ಳು ಅಲ್ಲಮ್ಮ, ಇವ್ ಯಾವ ತಪ್ಪು ಮಾಡಿಲ್ಲ ಅಂತ ಅಂದ್ಮೇಲೂ ನೀವು ಈ ತರ ಆಪಾದನೆ ಆಗೋಕೆ ಏನ್ ಕಾರಣ? ಅದೇನ್ ಪ್ರತಿಕಾರ ನಿಮ್ದು? ಆ ಟೈಮಲ್ಲಿ ಇವ್ರು ನಮ್ಗೆ ಕೆಲಸ ಕೊಟ್ರು, ನಾವು ತುಂಬಾ ನಿಯತ್ತಾಗಿ ಇದ್ವಿ. ಆದ್ರೆ ಇವ್ರು ನಮ್ಮ ಮೇಲೆ 3 ಲಕ್ಷ ರೂಪಾಯಿ ಕದ್ದಿದೀವಿ ಅಂತ ಆಪಾದನೆ ಹಾಕಿ ಕೆಲ್ಸದಿಂದ ತೆಗ್ಬಿಟ್ರು ಸರ್. ಹಸಿವು ನಮ್ ಬುದ್ಧಿನ ಕೆಡ್ಸ್ಬಿಟ್ರು ಸರ್. ಅದಕ್ಕೋಸ್ಕರ ಇಂತ ತಪ್ಪು ಮಾಡ್ಬಿಟ್ವಿ ಸರ್. ತಲೆ ಓಡಿಸಿ ಬದುಕ್ಬೇಕು, ತಲೆ ಹಿಡಿದು ತಲೆ ಹೊಡೆದು ಮಾಡೋದು ಮನುಷ್ಯ ಕೆಲಸ ಅಲ್ಲ. ಆಯ್ತು, ನಿನ್ ಮೊಬೈಲ್ ಅಲ್ಲಿ ವಿಡಿಯೋ ಡಿಲೀಟ್ ಮಾಡ ತೋರಿಸಿಲಿ.
ಹಿಡ್ಗ ಇನ್ ಮೇಲೆ ಇಂಥ ತರ್ಲೆಗಳನ್ನೆಲ್ಲ ಎತ್ಕೊಂಡು ನಮ್ಮ ಮನೆಯವ್ರ ಮುಂದೆ ಬಂದ್ರೆ ಇವತ್ತು ಬುದ್ಧಿ ಮಾತಲ್ಲಿ ಪಾಠ ಕಲ್ಸಿದೀನಿ, ನಾಳೆ ನಂದೇ ಸ್ಟೈಲಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಪಾಪದವ್ರು ನೀವು ಅದನ್ನೆಲ್ಲ ತಡ್ಕೊಳಕ್ಕಾಗಲ್ಲ. ಮೊದಲಿನ ಕಟಾಯಿಸ್ಬಿಡಿ ಅಂದ್ರೆ ಕಲ್ಸ್ಕೊಡಿ ಅಂತ ಅರ್ಥ. ಬ್ರೋ ಸೂಪರ್ ಬ್ರೋ, ನೀವು ಮುಳ್ಳಿಂದ ತೆಗಿಬೇಕು ಅಂದ್ರಲ್ಲ, ಅದನ್ನ ತೆಗೆಯೋದು ಹಿಂಗೆ ಪಾರ್ಕ್ಸಿನಪ್ಪ, ಮನೆ ಹಾಳ ಐಡಿಯಾ ಇಂದ ಅಲ್ಲ, ಗೊತ್ತಾಯ್ತಿ? ಅದೇ ಬ್ರೋ ಹೊಡ್ತೀನಿ ನಾನೇನು. ಮನೋಜ್ ಬ್ರೋ ಸಿಗ್ತೀನಿ. ಓಕೆ ಬ್ರೋ, ಬರ್ತೀನಿ ಬ್ರೋ. ಸೀನಪ್ಪನವ್ರೆ ಸಿಗೋದೇನ್ ಬೇಡ, ಮನೆಯವ್ರು ಬಿಟ್ಕೊಟ್ಟಿದ್ದಾರೆ ಅಂತ ಕೂಗಾಡಿದ್ರಲ್ಲ ರೋಹಿಣಿ ಅವರೇ, ಗೊತ್ತಾಯ್ತಾ ಮನೆ ಮರ್ಯಾದೆ ಹೇಗ್ ಕಾಪಾಡೋದು ಅಂತ? ಮತ್ತೆ ನಮ್ ದುಡ್ಡು ಎಲ್ಲೋಯ್ತು? ಕದ್ದಿಲ್ಲ ಅಂದ್ರೆ ಸುಳ್ಳು ಹೇಳಿದ್ರೆ ನಾವು ಅದನ್ನ ನಂಬೇಕಾ? ಇಲ್ಲ ಕಣೋ, ಅವ್ರು ಕದ್ದಿಲ್ಲ. ಇದು ಮೊದಲನೇ ದಿನನೇ ನನಗೂ ಗೊತ್ತಿತ್ತು. ಮತ್ ದುಡ್ಡು ಹೇಗ್ ಕಾಣೆ ಆಗುತ್ತೆ? ಲಾಕರ್ ಕೀ ಎಲ್ಲಿ ಬೇಕಾದ್ರೂ ಇರಬಹುದು, ಆದ್ರೆ ಅದನ್ನ ಮುಟ್ಟೋ ಧೈರ್ಯ ಇರೋದು ಯಾರಿಗೆ? ಪೆಂಗ್ಸ್ ಹಾಗೂ ಪೆಂಗ್ಸ್ ಅಮ್ಮನಿಗೆ ಮಾತ್ರ. ಕದ್ದಿದ್ರೆ ನನ್ನ ಮಗ ಅಂತೂ ಕದ್ದಿಲ್ಲ, ಕದ್ದಿದ್ರೆ ಈ ಮುಸುದಿನೇ ಕದ್ದಿರ್ಬೇಕು. ಅದನ್ನ ಬಾಯ್ ಬಿಡಿಸ್ತೀವಿ ನಾವು. ಈಗ ಒಂದ್ ಸ್ವಲ್ಪ ಇಂಟರ್ವಲ್ಸ್ ಸಿಗ್ಲಿ. ನಮ್ಮ ಮೀನ ಒಂದ್ ಸ್ವಲ್ಪ ಟೀನ ಕಾಪಿನ ತಂದು ತಗೊಂಬ ಬರೀ ನನ್ನ ಎದೆ ಮೇಲೆ ಸ್ವಲ್ಪ ಮಗ ಈಗ ತಳ್ಕೊಂಡ್ ಬರ್ತೀನಿ. ಅದೇನ್ ಮಗನ ಹೆತ್ಬಿಟ್ಟಿದೀವಿ, ಎಲ್ಲಾ ಪಾಪಕ್ಕೂ ರಾಯಭಾರಿ ಆಗೋಗಿದ ನಾವು ಕಡವ. ನಮ್ ನೀವೇನ್ರಿ ಯಾವಾಗ್ಲೂ ಉಣ್ಣೆ ಅಂತಿರೋದು? ಉಣ್ಣಿರೋದೇ ಇಲ್ಲಪ್ಪ. ಅದ್ಗೆ ಕಾಫಿ ಆದ್ರೆ ನನ್ಗೊಂದ್ ಗ್ಲಾಸ್ ಕೊಡಿ. ಮಾವ ಒಂದ್ ನಿಮಿಷ. ಏನಮ್ಮ? ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಾಗಿತ್ತು. ಯಾರ ಬಗ್ಗೆನಮ್ಮ? ತಾರಾ ಬಗ್ಗೆ. ಅವಳ ಬಗ್ಗೆ ನಿನಗೆ ನಿಜ ಗೊತ್ತಾಯ್ತು ಮಾವ. ಆ ಕೆರೆಲ್ ಬಿದ್ದ ತಾರಾ ಸಿಗ್ಲಿಲ್ವಾ? ಕಳೆದ ಹೋದ ವಿಷಯ ಹೀಗೆ ಯಾಕಮ್ಮ ಅದನ್ನೆಲ್ಲ ತಗೊಂಡು ನನ್ ನೋವು ಮಾಡ? ನೋವೇ ಮಾವ, ಆದ್ರೆ ಎಲ್ಲಾರ್ ಕಳಂಕ ತೊಳೆಯೋದು ನನ್ ಗಂಡ. ಅವ್ರ ಮೇಲೆ ಇರೋ ಕಳಂಕನ ನಾನ್ ತೊಳಿಬಾರ್ದ? ಸತ್ಯ ಹೇಳಿ ಮಾವ, ತಾರಾ ಏನಾದ್ಲು? ನೀವು ಕಂಪ್ಲೇಂಟ್ ಕೊಡ್ಲಿಲ್ವಾ? ಕೊಟ್ಟ. ಆ ಕೆರೆಯಲ್ಲಿ ಒಂದೆರಡು ಮೊಸಳೆಗಳು ಸಾಲದಕ್ಕೆ ಕುರ್ದೆ ಮಣ್ಣಿಂದ ತುಂಬಿತ್ತು. ಪೊಲೀಸ್ನವರು ವಾರಾನ್ ಗಟ್ಲೆ ಹುಡ್ಕೊಂಡ್ರು, ಆದ್ರೆ ನನಗೆ ಕಂದ ಸಿಗಲೇ ಇಲ್ಲ. ಯಾವ ಬಾಯಿಗೆ ಆಹಾರ ಆಗೋಯ್ತು, ಯಾವ ಮಣ್ಣಿನಡಿ ಕೂತ್ ಹೋಯ್ತು ಗೊತ್ತೇ ಆಗ್ಲಿ ಆ ಭಗವಂತನಿಗೆ ಮಾತ್ರ ಗೊತ್ತು. ಸದ್ಯ ದೊಡ್ಡ ಆಪತ್ತಿನ ದೂರ ಆಗ್ಬಿಟ್ವಿ. ಸೂರ್ಯ ಕಾಪಾಡ್ಬಿಟ್ಟ. ಕಾಪಾಡೋ ನೆಪದಲ್ಲಿ ಅವಮಾನ ಮಾಡಿದ್ರಲ್ಲ, ಇದೆಲ್ಲ ಬೇಕಾಗಿತ್ತ ನಿಮಗೆ? ಎಲ್ಲರ ಮುಂದೆ ತಲೆ ತಗ್ಸೋ ಹಾಗಾಗೋಯ್ತು. ಈ ಸಲ ಪ್ರಾಬ್ಲಮ್ ಸಾಲ್ವ್ ಆಗಿರೋದು. ದಡ್ಡೆ, ಆಲೂಗೆಡ್ಡೆನ ಕುದಿಸಿದ್ಯಾರು ಎಣ್ಣೆ ಬಿಟ್ಟಿದ್ಯಾರು ಅನ್ನೋದು ಮುಖ್ಯ ಅಲ್ಲ, ಹಾಲು ಚಿಪ್ಸ್ ರೆಡಿ ಆಯ್ತಾ ಅನ್ನೋದು ಮಾತ್ರ ಮುಖ್ಯ. ಅಂದು ನಾನ್ ಸೇಫ್ ಆದ್ರೆ ಅಷ್ಟು ಸಾಕು. ಬಾಬಾ ಇದೇ ಖುಷಿಲಿ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ ಬಾ. ಏನು ಬೇಡ, ಮನೇಲಿರೋದೇ ತಿಂದ್ರಾಯ್ತು. ಹೌದಾ, ಹೋಗಿ ಬಿಡು. ರೋಹಿಣಿ, ನನ್ಗೊಂದು ಅನುಮಾನ. ಇನ್ನೇನ್ ಅನುಮಾನ? ಆ ರಾಜಾರಾಣಿ ಪ್ರಕಾರ ದುಡ್ಡನ್ನ ಅವ್ರು ತಗೊಂಡಿಲ್ಲ ಅಂದ ಮೇಲೆ ದುಡ್ಡು ಎಲ್ಲೋಯ್ತು? ನಾನೊಂದ್ ಪ್ರಶ್ನೆ ಕೇಳ? ತುಂಬಾ ಯೋಚನೆ ಮಾಡಿ ಹೇಳಿ. ಏನಾದ್ರೂ ಖರ್ಚಿದೆ ಅಂತ ನೀವೇ ತಗೊಂಡ್ರಾ? ಲೊಟ್ಟೆ, ಪ್ರಾಮಿಸ್ ತಗೊಂಡಿಲ್ಲ. ಹಾಗೆಲ್ಲ ಹೇಳಿದ್ರೆ ಆಗಲ್ಲ. ನನ್ ಮೇಲೆ ಆಣೆ ಮಾಡಿ ಹೇಳಿ ನೋಡೋಣ. ನಿನ್ ಮೇಲೆ ಆಣೆನ? ದುಡ್ಡು ತಗೊಂಡಿಲ್ಲ ರೋಹಿಣಿ. ಸರಿ ಬಿಡಿ, ಹಾಗಾದ್ರೆ ಆ ರಾಜಾರಾಣಿನೇ ಎತ್ಕೊಂಡಿರ್ತಾರೆ. ಯಾವ ತಗೊಂಡಿಲ್ಲ ಅಂದ್ರಲ್ಲ? ಅವ್ರ ಮಾತನ್ನ ನೀವ್ ನಂಬ್ತೀರಾ? ಸುಳ್ಳು ಹೇಳಿದಾರೆ ಮನೋಜ್. ದುಡ್ಡು, ಫ್ರಿಡ್ಜ್, ಫ್ಯಾನು ಎಲ್ಲ ಸುಳ್ಳು ಹೇಳ್ತಾನೆ ತಗೊಂಡಿರೋದು. ಕರೆಕ್ಟು. ಮತ್ತೆ ಅವ್ರ ಮಾತು ಹೇಗ್ ನಂಬ್ತೀರಾ ನೀವು? ಅವ್ರ ಮನೆ ಮುಂದೆ ಬೋರ್ಡ್ ಬೇರೆ ಹಾಕೊಂಡಿದ್ದಾರೆ ರೋಹಿಣಿ, ನಮ್ಮಲ್ಲಿ ಶೋರೂಮ್ ಐಟಮ್ಗಳನ್ನ ಅದೇ ರೇಟಿಗೆ ಮಾರಲಾಗುತ್ತದೆ ಅಂತ. ಪಾಪ ನನ್ ಮಕ್ಳು ಅವ್ರ ಹೊಟ್ಟೆ ತಳ ಅಂಟಿ ಸೀದೋಗ್ಬಿಟ್ಟು ದೊಡ್ಡದಾಯ್ರು. ಹಾಗಿದ್ದಾಗ ಅವ್ರ ಮಾತನ್ನ ನಂಬೋದು ಸರಿ ಅಲ್ಲ ಅಲ್ವಾ? ಅದು ನಿಜಾನೇ. ಆದ್ರೆ ಇಲ್ಲಿ ನೀನು ನನ್ ತಲೆ ಮೇಲೆ ಆಣೆ ಮಾಡಿ ಹೇಳು, ನೀನ್ ದುಡ್ಡು ಉಳಿಲ್ಲ ಅಂತ. ನನ್ ಮೇಲೆ ಅನುಮಾನ ಅಲ್ವಾ ನಿಮ್ಗೆ? ಚೆ ಅನುಮಾನ ಅಲ್ಲ, ನೀನು ಪ್ರಾಮಿಸ್ ಮಾಡ್ಬಿಟ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬಿಡೋಣ ಅಂತ. ಯಾವ ರಾಮಾಯಣನು ಮಾಡ್ಕೊಂಬಿಡಿ ಮನೋಜ್, ನೀವು ಇವಾಗ ತನಗೆ ಎಲ್ಲ ಮುಗ್ದಿದೆ. ಇಲ್ಲಿಗ್ ಬಿಟ್ಬಿಡಿ. ಫೇಮಸ್ ಬಿಸ್ನೆಸ್ ಮೆನ್ ನೀವು. 3 ಲಕ್ಷ ನಿಮ್ಗೆ ಯಾವ ಮಹಾ? ನನಗೆ ಒಂದ್ ಸೆಕೆಂಡ್. ನಮ್ ಗೋಬಿ ಗೋವಿಂದ. ಏಪಾ ಗೋಬಿ ಗೋವಿಂದ, ಏನ್ ಸಮಾಚಾರ? ಆ ಸೂರ್ಯ ದುಃಖದವ್ರ ಬಗ್ಗೆ ತಿಳ್ಕೊತೀನಿ ಅಂತ ಹೇಳ್ತಿದ್ದಾನೆ, ಮತ್ತೆ ಮಾಡ್ಬಿಟ್ರೆ? ಆಯ್ತಾಯ್ತು ಗೋಬಿ ಗೋವಿಂದ, ನಾನು ಆಮೇಲೆ ಬರ್ತೀನಿ. ಆಮೇಲೆ ಬಂದು ಸೈನ್ ಹಾಕ್ತೀನಿ. ನೀನು ಅಕೌಂಟ್ಸ್ ಎಲ್ಲ ಬರ್ದಿಟ್ಬಿಡು. ಓಕೆಮ್ಮ, ಬಾಯ್. ಕಾಫಿ ಮಾಡ್ಕೊಡ್ಲ ಮನೋಜರ? ಬೇಡ, ಏನು ಬೇಡ. ತಿಂಡಿ ಏನ್ ಮಾಡ್ಕೊಡ್ಲಿ? ಏನ್ ನೀನಮ್ಮ ಇವತ್ತು? ಕಾಫಿ ಬೇಕಾ, ಟೀ ಬೇಕಾ, ತಿಂಡಿಗೆ ಏನ್ ಮಾಡ್ಕೊಡಿ ಅಂತ ಕೇಳ್ತಾ ಇದೀಯಾ? ಏನೋ ಏನ್ ಸಮಾಚಾರ? ಮೊದ್ಲು ನಿನಗ್ ಏನ್ ಬೇಕು ಅದನ್ನ ಕೇಳು. ಸತ್ಯ. ಯಾವ ಸತ್ಯ? ತಾರಾ ಹೊಟ್ಟೆ ನನ್ನ ಮಾಡ್ತಾ ಇದೀಯ ಇವಾಗ? ಒಂದ್ ಬಾಲ ಸರಿ ಹಾಕಕ್ ಬರಲ್ಲ, ಹೋಗ್ ತಗೋಬ ಹೋಗು. ಅಮ್ಮ, ಲೈಫ್ ಅಲ್ಲಿ ಯಾವ್ದಕ್ಕೂ ಯಾವತ್ತೂ ಹೆದರಿಲ್ಲ. ಒಂದ್ ಹೆಸರು ಕೇಳ್ಬಿಟ್ರೆ ರೋಧಿಸ್ಬಿಡ್ತೀನಿ ಕಡೆ. ಜೊತೆಗೆ ಅಪ್ಪ, ಸಕ್ಕರೆ, ಎಲ್ರೂ ಮನ್ಸು ಕೆಟ್ಟೋಗುತ್ತೆ. ಮನೆ ಆಗಿರೋದಿಲ್ಲ. ಔಷಧಿ ಹಚ್ಚುವಾಗ ಗಾಯ ನೋವಾಗೋದು ಸಹಜನೆ, ಆದ್ರೆ ಗಾಯ ವಾಸಿ ಆಗ್ಬೇಕಲ್ಲ ರೀ. ಈಗಿರೋದು ಗಾಯದ ಗುರುತು ಮಾತ್ರ, ಕೆದಕಿ ಹುಣ್ಣು ಮಾಡ್ಬೇಡ. ಗೊತ್ತಲ್ಲ, ಅದು ನಿಮ್ಮನ್ನ ಇವತ್ತುವರೆಗೂ ಗುರಿ ಮಾಡ್ಕೊಂಡಿರೋ ಗಾಯ. ಆ ನೋವಿಗೆ ನಾನು ಔಷಧಿ ಹಚ್ತೀನಿ.